ನಾನು ಬೆಂಗಳೂರಿಗೆ ಬಂದು 30 ವರ್ಷ ಆಯಿತು. ಕಾಲೇಜು ಹುಡುಗರು ನನ್ನನ್ನು ನೋಡಿ ನಕ್ಕಿದ್ದು ಉಂಟು, ಕಣ್ಣು ಹೊಡೆದಿದ್ದು ಉಂಟು, ಬಾ ಎಂದು ಕರೆದಿದ್ದು ಉಂಟು. ನಾನೆಲ್ಲರೂ ಅವರ ಹಿಂದೆ ಹೋಗಿದ್ರೆ 2 ಸೋಪ್ ಫ್ಯಾಕ್ಟರಿ ಕಟ್ಟಲಿಕ್ಕೆ ಉಂಟಾ, ಜಯನಗರದಲ್ಲಿ 3 ಮನೆ ಕಟ್ಟಲಿಕ್ಕೆ ಉಂಟಾ, ಮಂಗಳೂರಿನಲ್ಲಿ 5 ಲಾರಿ ಇಡ್ಲಿಕ್ಕೆ ಉಂಟಾ, 2 ಮಾರುತಿ ಕಾರ್ನಲ್ಲಿ ನಾನು ಓಡಾಡ್ಲಿಕ್ಕೆ ಉಂಟಾ? ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವಾದ್ರೆ ಬದುಕಕ್ಕೆ ಬಂದಿರೋರು, ಅದಕ್ಕೆ ಇಷ್ಟೆಲ್ಲ ಮಾಡಿದ್ರಿ. ಆದ್ರೆ ನಮ್ ಗುರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಪ್ಲಸ್ ರಸಿಕರು. ಬೆಳಗ್ಗೆ ಹೊತ್ತು ಇಡ್ಲಿ ಮೇಲಕ್ಕೆ ಬರ್ತಾ ಇತ್ತು, ರಾತ್ರಿ ಆದ್ರೆ ಹುಡುಗಿನೇ ಮೇಲಕ್ಕೆ ಬರೋದು. ಅವಳು ಬಳೆನ ಆಡಾಡೋದೇನು, ಇವ್ರು ಅದನ್ನ ಬಿಡಿಸ್ಕೊಂಬರೋದೇನು, ಬಿಡಿಸಿ ಕೈ ತೊಡ್ಸೋದೇನು, ಅಡೇಂಗಪ್ಪ ಲವ್ವೋ ಲವ್ವು. ಮಧ್ಯರಾತ್ರಿಯಲ್ಲಿ ಅವಳು ಇವ್ರನ್ನ ಕೊಡು ಅನ್ನೋದೇನು, ಇವ್ರು ಕೊಡೋದೇನು. ಅಯ್ಯಯ್ಯೋ, ಎಂತದಿದು ಗೋಪಿ ಹೀಗೆ ನನ್ನ ಸುಮ್ಮನೆ ಅವಮಾನ ಮಾಡುವುದು? ಇಡ್ಲಿ ತಂದು ಕೊಟ್ಟು ಅತ್ತಿಯ ಕೊಟ್ಟದ್ದು ಅಂತ ಹೇಳಿದವನು ನೀನೇ ಅಲ್ಲವೋ? ಹಾರ್ಮೋನಿಯಂ ಬೊಂಬೆ ತೋರಿಸಿ ಜೋಡಿ ಚಂದ ಉಂಟು ಅಂತ ಹೇಳಿದವನು ನೀನೇ ಅಲ್ಲವೋ? ಅವಳ ಹಾಡಿನ ಅರ್ಥವನ್ನು ಬಿಡಿಸಿ ಬಿಡಿಸಿ ಹೇಳಿ ಲವ್ ಮಾಡಿಸಿದವನು ನೀನೇ ಅಲ್ಲವೋ? ಎಂತದಿದು ಎಲ್ಲ ಉಲ್ಟಾಂಪಲ್ಟ ಮಾಡಿ ನನ್ನನ್ನೇ ದೂರುವುದು? ಸರಿ ಸರಿ, ಆಗಿದಾಗೋಯ್ತು. ಜೀವನದಾಗ ಇಂಥದೆಲ್ಲ ಏಟೇಟೋ ಆಯ್ತದೆ, ಅದನ್ನೆಲ್ಲ ಚಿಂತೆ ಮಾಡ್ಕೊಂಬಾರ್ದು. ಎಂತದು ಗೋಪಿ, ನೀನು ಬೀಡಿ ಸೇದುವುದಾ? ಗುರು, ನಿನ್ ಕಣ್ಣಾಗಿ ಏಟ್ ಬಿದ್ದೈತೆ, ನಿನ್ ಮೂಗಾಗಿ ಏಟ್ ಬಿದ್ದೈತೆ, ನಿನ್ ತಲೆ ಒಡೆದೋಗೈತೆ. ಈ ದುಃಖನೆಲ್ಲ ನನ್ ಕೈಲಿ ತಡಿಯಕ್ಕೆ ಹಾಕಿಲ್ಲ ಗುರು, ಅದಕ್ಕೆ ಈ ಬೀಡಿ ಹೊಡಿತಾ ಇದೀನಿ. ಇದು ಮಾತ್ರ ಬೇಡ ಅನ್ಬೇಡ ಗುರು. ನರ್ಸ್ ಇಲ್ವಾ? ಏನು ಅಂದ್ರೆ ಸ್ವಲ್ಪ ನರ್ಸನ್ ಕರಿತೀರಾ? ಅಯ್ಯೋ, ಮನೇಲಿ ಯಾರು ಇಲ್ವಾ? ನರ್ಸ್ ಇಲ್ವಮ್ಮ? ಅವ್ರು ಹೊರಗಡೆ ಹೋಗಿದ್ದಾರೆ. ಕೇಳಿಸ್ತವಳು? ಎಲ್ರೂ ಹೊರಗಡೆ ಹೋಗಿದ್ದಾರೆ. ಏನ್ ಬೇಕಮ್ಮ? ಹೇಳಿ, ಏನ್ ಬೇಕು? ಯಾಕೋ ಹೊಟ್ಟೆ ತುಳಿಸ್ತಾ ಇದೆಯಮ್ಮ, ದಯವಿಟ್ಟು ಬೆಡ್ ಪಾನ್ ಕೊಡ್ತೀಯಮ್ಮ? ಥ್ಯಾಂಕ್ಸ್ ಸಂಧ್ಯಾ. ಈ ಮನೆಯಲ್ಲೇ ಇರೋ ಸೊಸೆಯಾಗಿದ್ರು ಕೂಡ ಇಂಥ ಕೆಲಸ ಮಾಡೋಕೆ ತುಂಬಾ ಅಸಹ್ಯ ಪಡ್ಕೊಳ್ತಾ ಇದ್ಲು. ಮಂಜುನಾಥ್ ತುಂಬಾ ಅದೃಷ್ಟವಂತ.